ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಪ್ರಮುಖ ಘಟ್ಟ SLC. ಈಗಾಗಲೇ ಫಲಿತಾಂಶ ಬಂದಿದೆ, 94% ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಬಹುತೇಕ ಮಕ್ಕಳು ಫೇಲ್ ಆಗಿರುವಂಥದ್ದು. ಹಾಗಾದರೆ ಕನ್ನಡಕ್ಕೆ ಆದ್ಯತೆ ಕೊಟ್ಟಿಲ್ವಾ? ಮಕ್ಕಳ ಭವಿಷ್ಯ ಏನಾಗ್ತಿದೆ? ಶಿಕ್ಷಕರು ಏನಂತಾರೆ, ಪೋಷಕರು ಏನಂತಾರೆ? ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಈಗ SLCಯಲ್ಲಿ ಬಹಳಷ್ಟು 94% ಓಕೆ ಪರ್ಸೆಂಟೇಜ್ ಬಂದಿದೆ, ಬಟ್ ಕನ್ನಡದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಫೇಲ್ ಆಗಿರುವಂಥದ್ದು. ಶಿಕ್ಷಣದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಏನಂತಂದರೆ ನನ್ನ ಮೊದಲ ಅಭಿಪ್ರಾಯ ಏನಂತಂದರೆ, ಕನ್ನಡದಲ್ಲಿ ಯಾಕೆ ಮಕ್ಕಳು ತುಂಬ ವೀಕ್ ಆಗ್ತಿದ್ದಾರೆ ಅಂತಂದರೆ, ನಮ್ಮ ಮಾತೃಭಾಷೆಯನ್ನು ನಾವೇ ಕಡೆಗಣಿಸ್ತಾ ಇರುವಂತಹದ್ದು. ಈಗ ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಒಂದು ನಗರ, ನಮ್ಮ ರೋಡು, ಅದನ್ನು ನಾವು ಸ್ವಚ್ಛವಾಗಿ ಇಡ್ಬೋದು. ಆದರೆ ನಾವೇನು ಮಾಡ್ತೀವಿ, ನಮ್ಮ ಮನೆಯಲ್ಲಿ ಧೂಳನ್ನ ಇಟ್ಕೊಂಡು ಹೊರಗಡೆ ನಾವು ಸ್ವಚ್ಛ ಮಾಡೋದಕ್ಕೆ ಹೋಗ್ತೀವಿ. ಅದಲ್ಲ, ನಮ್ಮಿಂದನೇ ಪ್ರಾರಂಭ ಆಗಬೇಕು. ಈಗ ನಾವು ಕನ್ನಡಿಗರಾಗಿ ನಾವು ಕನ್ನಡ ಮಾತೃಭಾಷೆ, ನಮ್ಮ ಮಾತೃಭಾಷೆ ಕನ್ನಡವಾಗ ಇಟ್ಕೊಂಡು ನಾವೇನು ಮಾಡ್ತೀವಿ, ಇಂಗ್ಲೀಷಿನ ಒಂದು ವ್ಯಾಮೋಹ ಇರ್ಬೋದು, ಅಥವಾ ಕಮ್ಯುನಿಕೇಷನ್ಗೆ ಎಲ್ಲ ಭಾಷೆಗಳು ಬೇಕೇ ಬೇಕು, ಕಲೀಲೇಬೇಕು. ಆದರೆ ನಾನೇನು ಹೇಳೋದಂತಂದರೆ, ಎಲ್ಲ ನಮ್ಮ ಕನ್ನಡಿಗರು ನಮ್ಮ ಮಾತೃಭಾಷೆಯನ್ನು ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ, ಮಾತನಾಡೋದ್ರ ಮೂಲಕ ನಾವು ಅದನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಮಕ್ಕಳು ಕನ್ನಡದಲ್ಲಿ ವೀಕ್ ಆಗಲ್ಲ. ಅಂದರೆ ಅವ್ರಿಗೆ ಸರಳವಾಗುತ್ತೆ, ಓದೋದಕ್ಕಾಗ್ಬೋದು, ಬರೆಯೋದಕ್ಕಾಗ್ಬೋದು, ಎಲ್ಲ ರೀತಿ ಅವ್ರಿಗೆ ಒಂಥರ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ಕನ್ನಡದ ಒಂದು ಏನು ಪುಸ್ತಕ, ಕನ್ನಡದ ಒಂದು ಪಠ್ಯ ಇದೆ, ಆ ವಿಷಯದಲ್ಲಿ ಅವರು ಚೆನ್ನಾಗಿ ಮಾರ್ಕ್ಸ್ನ ತೆಗಿಬೋದು. ಮೇಡಮ್, ಮೊದಲಿಗೆ ನಮಗೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವಾಗ ನಾವೇನು ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ, ಆ ಜಾಗೃತಿ ಮುಂದಕ್ಕೆ ಅವರು ದೇಶ ಆಳೋ ಮಟ್ಟಕ್ಕೆ ಅಥವಾ ದೇಶದ ಒಂದು ಅಭಿವೃದ್ಧಿಗೆ ಅಡಿಪಾಯ ಅಂತ ಹೇಳ್ಬೋದು. ಆದರೆ ಈಗಿರೋ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಶಿಕ್ಷಣದ ಬಗ್ಗೆ ಬಿಟ್ಟು ಬೇರೆ ಎಲ್ಲ ಆ ಮಂತ್ರಿ ಆಗಬೇಕು, ಈ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ, ಇದೇ ಚರ್ಚೆ. ಅವ್ರು ಯಾವತ್ತು ಮೊದಲನೇ ದಿನ ಅಧಿಕಾರಕ್ಕೆ ಬಂದರೂ ಅವತ್ತಿಂದ ಬರೀ ಈ ಚರ್ಚೆಲಿದ್ದಾರೆ ಹೊರತು ಮಕ್ಕಳ ಬಗ್ಗೆ ಗಮನ ಕೊಡೋದಾಗ್ಲಿ, ಎಜುಕೇಷನ್ ಸಿಸ್ಟಮ್ ಬಗ್ಗೆ ಗಮನ ಕೊಡೋದಾಗ್ಲಿ ಮಾಡ್ತಾ ಇಲ್ಲ. ಮಕ್ಕಳುಗಳಿಗೆ ಏನು ಬೇಕಾಗಿರೋದು, ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗಿ ವಾಟರ್ ಪ್ಯೂರಿಫೈರ್ ಕುಡಿಯೋಕೆ ಮಕ್ಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯಗಳು ನೋಡ್ಬಿಟ್ರೆ ಅಷ್ಟು ಬೇಜಾರಾಗೋಗುತ್ತೆ. ಮಕ್ಕಳುಗಳ ಕೆಲವು ಕಡೆ ಅವ್ರವ್ರೆ ಕ್ಲೀನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದೆ. ನೀವು ಎಷ್ಟು ಸರ್ಕಾರಿ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿದ್ದೀರಾ? ಶಿಕ್ಷಣ ಮಂತ್ರಿಗಳಾಗಿರ್ಬೋದು, ಕೆಲವು ಮಂತ್ರಿಗಳನ್ನ ನಾನು ನೋಡಿದ್ದೀನಿ, ಕನ್ನಡನ ಇಂಗ್ಲೀಷಲ್ಲಿ ಬರ್ಕೊಂಬಂದು ಓದ್ತಾರೆ. ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಕನ್ನಡನ ಹೇಗೆ ಅಭಿವೃದ್ಧಿ ಪಡಿಸೋದು? ಮೊದಲಿಗೆ ನಮ್ಮ ಮಾತೃಭಾಷೆನೇ ಕರ್ನಾಟಕದಲ್ಲಿ ಕನ್ನಡ ಆಗಿದೆ, ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂದರೆ ಇನ್ನು ಬೇರೆ ಇನ್ನೊಂದು ಹೆಣ್ಣುಮಕ್ಳುಗಳನ್ನ ಇವರು ಕನ್ಸಿಡರೇ ಮಾಡೋದಿಲ್ಲ. ಶಿಕ್ಷಣಕ್ಕಾದರೂ ಒಂದು ನನ್ನ ಒಂದು ಕಳಕಳಿ ಮನವಿ ಏನಂದರೆ, ಮಕ್ಕಳುಗಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಅಲ್ಲೋಗಿ ವ್ಯವಸ್ಥೆ ಹೇಗಿದೆ ಅನ್ನೋವಂಥದ್ದನ್ನ ಒಂಚೂರು ವಿಚಾರಿಸಿ ಅವ್ರಿಗೆ ಬೇಕಾಗಿರೋವಂಥ ಶಿಕ್ಷಣ ಕೊಡಿ ಅಂತ ನಾನು ಕಳಕಳಿಯ ಮನವಿ ಮಾಡ್ಕೋತೀನಿ. ಇದು ವೃತ್ತಿ ಶಿಕ್ಷಣದಲ್ಲಿ ಉನ್ನತ ಮಟ್ಟವಾಗಿ ಬೆಳಿಬೇಕು. ಮಕ್ಕಳು ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂದ್ಕೊಂಡಿರೋದನ್ನೇ ನೋಡ್ತಾರೆ ಹೊರತು ಅದಕ್ಕೆಲ್ಲ ಇಂಗ್ಲೀಷ್ ಹೌದು ಬೇಕು, ಇಂಪಾರ್ಟೆಂಟ್ ಇಂಗ್ಲೀಷ್ ಏನಿದೆ. ಯಾಕಂದರೆ ವ್ಯಾವಹಾರಿಕವಾಗಿ ಮಾಧ್ಯಮದಲ್ಲಿ ಏನೋ ಮಾತಾಡಬೇಕಂತಂದ್ರೂ, ನಾವು ಹೆಣ್ಮಕ್ಳು ಮುಂದೆ ಬರಬೇಕಂದ್ರೂ, ಒಂದು ಕಂಪ್ಯೂಟರ್ ಕಲಿಬೇಕಂದ್ರೂ ಎಲ್ಲದಕ್ಕೂ ಇಂಗ್ಲೀಷ್ ಅಗತ್ಯ. ಬಟ್ ಹಾಗಂತ ಕನ್ನಡನ ನಾವು ಕಡೆಗಣಿಸಬಾರ್ದು. ಈಗ SSLC ಮಕ್ಕಳ ರಿಸಲ್ಟ್ ಯಾಕೆ ಹೀಗಾಗಿದೆ ಅಂದರೆ, ಎಲ್ಲರೂ ಈಗ ಶಾಲೆಗಳಲ್ಲಿ ರಿಸಲ್ಟ್ ಬಂದ ಕೂಡಲೇ ಎಲ್ಲ 86, 85 ಎಲ್ಲ ಲ್ಯಾಂಗ್ವೇಜಲ್ಲೂ ತೆಗಿತಾ ಇದ್ದಾರೆ. ಇಲ್ಲಿ ಕನ್ನಡ ಮಾತ್ರ ರ್ಯಾಂಕ್ ಸ್ಟೂಡೆಂಟು 85 ಬೇರೆ ಸಬ್ಜೆಕ್ಟ್ಸಲ್ಲಿ ತೆಗೆದಾಗ 40 ಜಸ್ಟ್ ಪಾಸ್ ಕನ್ನಡ ಯಾಕೆ ತೆಗಿತಾ ಇದ್ದಾನೆ ಅಂದರೆ, ಕನ್ನಡದ ಬಗ್ಗೆ ಅವರ ಶಿಷ್ಯರು, ಗುರುಗಳು ಅವರು ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ಒಂದು ಒತ್ತು ದೀರ್ಘ ಯಾವುದು ಅರ್ಥ ಮಾಡ್ಕೊಳ್ಳದೆ ಕನ್ನಡದ ಬಗ್ಗೆ ಅವಹೇಳನ ಮಾಡಿಕೊಂಡು ಅವರು ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಇಂಗ್ಲೀಷ್ ನಿಮಗೆ ಇಂಪಾರ್ಟೆಂಟು, ಇಂಗ್ಲೀಷ್ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಮ್ಯಾಥ್ಸ್ ಚೆನ್ನಾಗಿ ಮಾಡಬೇಕು ನೀವು ಅಂತ ಹೇಳಿ ಅವ್ರಿಗೆ ಎದುರಿಸಿ ಕನ್ನಡನ ಕಂಪ್ಲೀಟಾಗಿ ಕಡೆಗಣಿಸ್ಬಿಟ್ಟಿದ್ದಾರೆ. ಹೀಗಾಗಿ ಮಕ್ಕಳು 80%, 90% ಎಲ್ಲ ಸಬ್ಜೆಕ್ಟ್ಸಲ್ಲಿ ತೆಗೆಯುವಾಗ ಕನ್ನಡದಲ್ಲಿ ಅವರಿಗೆ ತಿಳುವಳಿಕೆ ಸಾಲದು, ಜ್ಞಾನ ಸಾಲದು. ಗುರುಗಳು ಈ ರೀತಿಯಾಗಿ ಹೇಳ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. SLC ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಾ? 94% ಬಂದಿದೆ, ಹೌದು, ಖುಷಿಯ ವಿಚಾರ. ಆದರೆ ಕನ್ನಡದಲ್ಲಿ ಬಹುತೇಕ ಮಂದಿ ಫೇಲ್ ಆಗಿದ್ದಾರೆ. ಆಮೇಲೆ ಗ್ರೇಡಿಂಗ್ ವಿಚಾರದಲ್ಲಿ ಕೂಡ ಬಹಳಷ್ಟು ಚರ್ಚೆಗಳಿದ್ದಿದ್ದು. ಒಬ್ಬರು ಪ್ರಾಧ್ಯಾಪಕರಾಗಿ ಏನು ಹೇಳ್ತೀರಾ? ಮಕ್ಕಳ ಎಜುಕೇಷನಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಡೀತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಮೊದಲಿಂದ ಮೇಡಮ್, ಇವತ್ತು SLC ಏನು ಫಲಿತಾಂಶ ಬಂದಿದೆ, ಮೊದಲಿಗಿಂತ ಉತ್ತಮವಾಗಿದೆ ಅಂತ ತಾವು ಗಮನಿಸ್ತಾ ಇದ್ದಾರೆ. ಅಂದರೆ ಇಲಾಖೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ ಬಂದಿದೆ. ಬಟ್ SLC ಅನ್ನುವಂಥದ್ದು ಅದಕ್ಕಿಂತ ಪೂರ್ವದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಣ ಇದೆಯಲ್ಲ, ಅಲ್ಲಿಯ ಗಟ್ಟಿಯ ಕೊರತೆಯಿಂದಾಗೂ ಸ್ವಲ್ಪ ಸಾಧ್ಯತೆಗಳಿರ್ತದೆ. ಏನಾಗ್ತದೆ, ನಿಮಗೆ ಹೈಸ್ಕೂಲಲ್ಲಿ ಬಂದಾಗ ಸಬ್ಜೆಕ್ಟ್ಗೊಬ್ಬ ಟೀಚರ್ಸ್ ಇರ್ತೀವಿ, ಅವ್ರು ಪ್ರಾಥಮಿಕ ಅಂತ ಬಂದಾಗ ಆ ಥರ ಇಲ್ಲ.
ನಿಮ್ಗೆ 1ರಿಂದ 7ಕ್ಕೆ ಇಬ್ಬರೇ ಶಿಕ್ಷಕ ಕಲಿಸುವಂಥ ಪರಿಸ್ಥಿತಿ ಇರ್ತದೆ. ಸೊ ಅಲ್ಲಿ ಬೇಸ್ಮೆಂಟಲ್ಲಿ ಒಂದು ಸ್ವಲ್ಪ ತೊಂದರೆ ಆದಾಗ ನಿಮಗೆ SLC ರಿಸಲ್ಟಲ್ಲಿ ನಮಗೆ ಗೊಂದಲ ಆಗ್ತದೆ. ನೀವು ಹೇಳಿದಾಗೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಈ ಸಬ್ಜೆಕ್ಟ್ಗಳಲ್ಲಿ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯದ ಕೊರತೆ ಇರ್ತದೆ. ಆದಾಗ್ಯೂ ಕೂಡ ಇಲಾಖೆ ಅನೇಕ ಯೋಜನೆ ತರುವ ಮೂಲಕ ಮತ್ತು ನಮ್ಮ ಶಿಕ್ಷಕರು ನಿಮ್ಗೆ ಗೊತ್ತಿರಲಿ 10th 9th ಆ್ಯಂಡ್ 10th ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ಮುಖ್ಯ ಶಿಕ್ಷಕರೊಟ್ಟಿಗೆ ಆ ವಿಷಯ ಶಿಕ್ಷಕರು ಕೂಡ ಕಷ್ಟಪಡ್ತಾ ಇದ್ದಾರೆ. ವರ್ಷ ಪೂರ್ತಿ ಆ ಮಕ್ಕಳಿಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಬುನಾದಿಯಲ್ಲಿ ಒಂದಷ್ಟು ಗೊಂದಲ ಇರೋದ್ರಿಂದ ಸ್ವಲ್ಪ ನೀವು ರಿಸಲ್ಟಲ್ಲಿ ಒಂಚೂರು ನೀವು ಹೇಳ್ದಂಗೆ ಬರವಣಿಗೆ ಇರ್ಬೋದು ಮತ್ತು ಗಣಿತ ಇರ್ಬೋದು, ಆ ವಿಷಯ ಕಷ್ಟ ಆಗ್ತಿರ್ಬೋದು. ಆದರೆ ಓವರಾಲ್ ಆಗಿ ಮೊದಲಿನ ವ್ಯವಸ್ಥೆಗೂ ಈ ವ್ಯವಸ್ಥೆಗೂ ಒಂದಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಓದಬೇಕಾದ ಸಂದರ್ಭದಲ್ಲಿ ನಮಗೆ ಹೊಡೆದು ಕಲಿಸುವಂತಹ ಮೇಷ್ಟ್ರುಗಳಿದ್ದರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮಗೆ ನಾವು ಕಣ್ಣು ಬಿಟ್ಟು ನೋಡುವ ಹಾಗೆಯೂ ಇಲ್ಲ. ಹಾಗಾಗಿ ಇವೆಲ್ಲ ಕಾರಣಗಳೆಲ್ಲ ಸಣ್ಣ ಸಣ್ಣ ಕಾರಣಗಳು ತುಂಬ ಇದ್ದಾವೆ. ಆದಾಗ್ಯೂ ಕೂಡ ನಾವು ಮತ್ತು ಇಲಾಖೆ ಒಟ್ಟು ಸೇರಿಕೊಂಡು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡ್ತಿದ್ದೀವಿ. ನೀವು ಹೇಳಿದಾಗೆ ಆ ಸಣ್ಣ ತಪ್ಪುಗಳನ್ನು ಕೂಡ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಏನು ಮೂಲಭೂತ ಸ್ಕಿಲ್ಗಳಿದ್ದಾವೆ ಮಕ್ಕಳಿಗೆ, ಓದು ಬರಹ ಲೆಕ್ಕ ಇವೆಲ್ಲ ಕಂಪಲ್ಸರಿ ಬರುವಂಥದ್ದು. ಇವುಗಳನ್ನು ಮಗು ಕಲಿತ್ರೆ ಅಂಕಗಳು ಅನ್ನುವಂಥದ್ದು ಬರೀ ಮಾರ್ಕ್ಸ್ ಕಾರ್ಡಿಗೆ ಮಾತ್ರ ಸೀಮಿತ. ಬದುಕಿನಲ್ಲಿ ಮಕ್ಕಳಿಗೆ ಕೌಶಲ್ಯದ ಮತ್ತು ಮೌಲ್ಯಯುತ ಶಿಕ್ಷಣದ ಅವಶ್ಯಕತೆ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಸರಿಪಡಿಸ್ಕೊಂಡು ಇನ್ನೊಂದಷ್ಟು ಮಕ್ಕಳಿಗೆ SLC ಮಕ್ಕಳಿಗೆ 1ರಿಂದ 9ನೇ ತರಗತಿಯ ಭದ್ರ ಬುನಾದಿಯೊಂದಿಗೆ 10ನೇ ತರಗತಿಗೆ ಹೋದಾಗ ಮಾತ್ರ ನೀವು ಹೇಳುವ ರಿಸಲ್ಟು ಪರಿಪೂರ್ಣ ಆಗ್ತದೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಪ್ರಿಯ SLC ವಿದ್ಯಾರ್ಥಿಗಳೇ, ಮೊದಲು ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ವರ್ಷ 94% ಅಂಕಗಳು ಬಂದಿದೆ ಇಡೀ ರಾಜ್ಯಕ್ಕೆ. ಅದು ನಿಮ್ಮ ಶ್ರಮ, ಶಿಸ್ತಿನ ಜೀವನ ಮತ್ತು ಸಹನೆಯ ಪ್ರತಿಫಲ ಅದನ್ನು ತೋರಿಸುತ್ತೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಅಂಕಗಳು ನಿಮ್ಮ ಜೀವನದ ಒಂದು ಭಾಗ ಮಾತ್ರ, ಸಂಪೂರ್ಣ ಜೀವನ ಅಲ್ಲ. ಕಷ್ಟದ ಸಮಯದಲ್ಲಿ ಬರೋದು EQ, ಎಮೋಷ್ನಲ್ ಇಂಟೆಲಿಜೆನ್ಸ್, IQ ಅಲ್ಲ. ನೀವು ಓದಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಫಲ ಸಿಕ್ಕಿದೆ. ಆದರೆ ಮುಂದಿನ ಹಂತದಲ್ಲಿ ನಾನು ಎಷ್ಟು ಅಂಕ ತಂದೆ ಅನ್ನೋದಕ್ಕಿಂತ ನಾನು ಎಷ್ಟು ಕಲಿತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೆಚ್ಚು ಅಂಕಗಳು ಬಂದರೂ ಕೂಡ ಕೆಲವೊಮ್ಮೆ ಒತ್ತಡ ಜಾಸ್ತಿ ಆಗುತ್ತೆ. ನಾನು ಯಾವಾಗಲೂ ಟಾಪಲ್ಲಿ ಇರಬೇಕು ಅನ್ನೋ ಒತ್ತಡ, ತಪ್ಪು ಮಾಡಿಬಿಡ್ತೀನಿ ಅನ್ನೋ ಒತ್ತಡ. ಆದರೆ ಈ ವಿಫಲತೆ, ಫೇಲ್ಯೂರ್ ಅನ್ನೋದು ಕೂಡ ಒಂದು ಜೀವನದ ಭಾಗ ಅನ್ನೋದು ನಿಮಗೆ ಅರ್ಥ ಆಗಬೇಕು. ವಿಶ್ರಾಂತಿ, ಧ್ಯಾನ, ಸಂತೋಷ ಇದೆಲ್ಲನೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಕಂಪ್ಯಾರಿಸನ್ ಮಾಡಬೇಡಿ. ಕಂಪ್ಯಾರಿಸನ್ ಇಸ್ ದ ಥೀಫ್ ಆಫ್ ದಿ ಜಾಯ್ ಅಂತ ಹೇಳ್ತೀವಿ. ನಿಮ್ಮ ಪ್ಯಾಷನ್ನ ಹುಡುಕಿ, ಸಮಾಜ ಏನು ಹೇಳುತ್ತೆ ಅನ್ನೋದಕ್ಕಿಂತ ನಿಮ್ಮ ಹೃದಯ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ ನಿಮ್ಮ ಮುಂದಿನ ನಿರ್ಧಾರಗಳನ್ನು ಮಾಡಿ. ಕನ್ನಡಮ್ಮನ ಮಕ್ಕಳು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಸುಮಾರು 19,000ಕ್ಕೂ ಹೆಚ್ಚು ಜನ ಇವತ್ತು ರಾಜ್ಯದಲ್ಲಿ ಫೇಲ್ ಆಗಿರ್ತಕ್ಕಂಥದ್ದು, ಅಂತಂದ್ರೆ ಅನುತ್ತೀರ್ಣ ಆಗಿರ್ತಕ್ಕಂಥದ್ದು. ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಆತಂಕ ಮತ್ತೆ ಭಯವನ್ನ ಹುಟ್ಟಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಇದು ಕರ್ನಾಟಕ, ಇಲ್ಲಿನ ಭಾಷೆ ಕನ್ನಡ, ಇಲ್ಲಿನ ಮಕ್ಕಳು ಕಲಿಬೇಕಾಗಿರುವಂತದ್ದು ಸಹಜವಾಗಿ ಅವರ ತಾಯಿಯ ಭಾಷೆ, ಮಾತೃಭಾಷೆ ಕನ್ನಡವನ್ನ. ಈ ಒಂದು ಕನ್ನಡ ಭಾಷೆಯಲ್ಲೇ 19,000ಕ್ಕೂ ಹೆಚ್ಚಿನ ಜನ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಿಜವಾಗ್ಲೂ ಕೂಡ ಫೇಲ್ ಆಗಿರೋದು ಮಕ್ಕಳ ಅಥವಾ ಅವರ ಪೋಷಕರ ಅಥವಾ ಶಾಲೆಯ ಆಡಳಿತ ಮಂಡಳಿಯ ಒಂದು ಕಟ್ಟುನಿಟ್ಟಿನ ನೀತಿ ನಿಯಮಗಳು, ರೂಲ್ಸ್ಗಳು. ಕನ್ನಡ ಭಾಷೆಯನ್ನ ಮಾತಾಡಿದ್ರೆ ಒಂದು ಫೈನ್ ಅನ್ನ ಹಾಕುವಂಥದ್ದು, ಕೇವಲ ಶಾಲಾ ಕ್ಯಾಂಪಸ್ ಒಳಗಡೆ ಇಂಗ್ಲಿಷ್ ಅನ್ನ ಮಾತ್ರ ಮಾತಾಡಬೇಕು, ಕನ್ನಡವನ್ನ ಮಾತಾಡಿದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ನಾನು ದಂಡವನ್ನ ವಿಧಿಸ್ತೀನಿ ಅಥವಾ ಹೊಡಿತೀನಿ ಅಂತಕ್ಕಂಥ ಏನಾದ್ರೂ ಶಾಲೆಯ ಒಂದು ಭಯದ ವಾತಾವರಣದಿಂದ ಈ ಒಂದು ಕನ್ನಡ ನಮ್ಮನ ಮಕ್ಕಳು ಇವತ್ತು ಕನ್ನಡ ಭಾಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥದ್ದ, ಅಥವಾ ಎಲ್ಲೋ ಒಂದ್ ಕಡೆ ಪೋಷಕರು ಕನ್ನಡ ಭಾಷೆಗೆ ಬದಲಾಗಿ ಊಟ ತಿನ್ಸೋವಾಗಿರ್ಬೋದು, ಆಟ ಆಡೋವಾಗ ಆಗಿರ್ಬೋದು, ಒಂಥರ ಅಮ್ಮ ಅನ್ನೋ ಬದಲಿಗೆ ಮಮ್ಮಿ ಅಂತ ಹೇಳುವಂತಹ ಸಂಸ್ಕೃತಿ ಇವತ್ತಿನ ದಿವಸದಲ್ಲಿ ಎಲ್ಲೋ ಒಂದ್ ಕಡೆ ಕನ್ನಡ ಮಕ್ಕಳು ಕನ್ನಡ ಭಾಷೆಯಲ್ಲಿ ಫೇಲ್ ಆಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕನ್ನಡವನ್ನ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಕನ್ನಡ ಕೇವಲ ಸಾಹಿತಿಗಳಿಗಷ್ಟೇ ಸೀಮಿತ, ಕನ್ನಡ ಕೇವಲ ಪುಸ್ತಕಕ್ಕಷ್ಟೇ ಸೀಮಿತ, ಕನ್ನಡ ಅಂತಂದ್ರೆ ಕೇವಲ ಸಾಹಿತ್ಯ, ಕನ್ನಡ ಅಂತಂದ್ರೆ ಕೇವಲ ಪದ್ಯ, ಕನ್ನಡ ಅಂತಂದ್ರೆ ಕೇವಲ ಗದ್ಯ ಅನ್ನುವಂತಹ ಪರಿಸ್ಥಿತಿ, ಆ ಒಂದು ಮನಸ್ಥಿತಿಗೆ ಏನು ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಫೇಲ್ ಆಗಿರೋದು ಅವ್ರುಗಳು.
ಈ ಮಕ್ಕಳಲ್ಲ. ಇವತ್ತು ಮಕ್ಕಳಲ್ಲಿ ಭಯದ ವಾತಾವರಣ ಇದೆ. ಇವತ್ತು ಎಲ್ಲಿ ನಾನು ನನ್ನ ಮಾತೃಭಾಷೆ ಕನ್ನಡವನ್ನ ನನ್ನ ಶಾಲೆಯಲ್ಲಿ ಮಾತಾಡಿದ ಮಾತ್ರಕ್ಕೆ ನನಗೆ ಇವತ್ತು ದಂಡವನ್ನ ಹಾಕ್ತಾರೋ, ಅಥವಾ ನನಗೆ ಹೊಳಿತಕ್ಕಂತ ಕೆಲಸವನ್ನ ಮಾಡ್ತಾರೆ, ಅಥವಾ ನನ್ನನ್ನ ಕೀಳಾಗಿ ನೋಡ್ತಾರೆ. ಕನ್ನಡ ಮಾತಾಡಿದ್ರೆ ಕೀಳಾಗಿ ನೋಡುವಂತಹ ವಾತಾವರಣ ಒಂದು ವ್ಯವಸ್ಥೆ ಇವತ್ತು ಎಷ್ಟೋ ಖಾಸಗಿ ಶಾಲೆಗಳಲ್ಲಿದೆ. ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕನ್ನಡವನ್ನ ಎಲ್ಲಿವರೆಗೂ ನೀವು ಕಡ್ಡಾಯ ಮಾಡೋದಿಲ್ವೋ, ಕೇವಲ ಅವ್ರ ಆಯ್ಕೆಗೆ ಬಿಟ್ಟಿದ್ರೆ ಪ್ರಥಮ ಭಾಷೆ ತಗೊಳ್ಳಿ, ದ್ವಿತೀಯ ಭಾಷೆ ತಗೊಳ್ಳಿ, ತೃತೀಯ ಭಾಷೆ ತಗೊಳ್ಳಿ ಅಂತಂದ್ರೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಗ್ಬೇಕು. ಮತ್ತೆ ಕನ್ನಡದ ವಿಚಾರವಾಗಿ ಒಂದಷ್ಟು ಚಟುವಟಿಕೆ ರೂಪದಲ್ಲಿ ಮಕ್ಕಳಿಗೆ ಕಲಿಸುವಂತ ಕೆಲಸವನ್ನ ಮಾಡಬೇಕು. ಕರ್ನಾಟಕದಲ್ಲಿ SLC ಆಗಿರ್ಬೋದು, PUC ಈಗಾಗಲೇ ರಿಸಲ್ಟ್ ಬಂದಿರುವಂಥದ್ದು. ಮಕ್ಕಳ ಭವಿಷ್ಯ ಈಗಾಗಲೇ ಪೋಷಕರಾಗಿರ್ಬೋದು, ಶಿಕ್ಷಕರು ಕೂಡ ಬಹಳಷ್ಟು ಒಂದು ಆದ್ಯತೆ ಕೊಟ್ಟು ಮಕ್ಕಳ ಭವಿಷ್ಯದ ನಿಟ್ಟಿನಲ್ಲಿ ಈಗಾಗಲೇ ಎಜುಕೇಷನ್ ಅನ್ನ ಚೆನ್ನಾಗಿ ಕೊಡ್ತಾ ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಜೊತೆ ಮಾತಾಡೋದಕ್ಕೆ ಉದ್ಯಮಿ ಆಗಿರುವಂತಹ ಸುರೇಶ್ ರಾಜ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗಾಗಲೇ SLC ರಿಸಲ್ಟ್ ಬಂದಿದೆ 94%. ಈಗ ಮೊದಲೆಲ್ಲ ಹೋಲಿಕೆ ಮಾಡುವಾಗ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಸೊ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಹೇಗೆ, ಅಂದರೆ ಒಳ್ಳೆ ರೀತಿಯ ಆದ್ಯತೆಯನ್ನು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ, ಹೇಗೆ ಸರ್? ನೋಡಿ, ಇಡೀ ದೇಶದಲ್ಲಿ ನಮ್ಮ ಶಿಕ್ಷಣ ಅಂದರೆ ತುಂಬ, ಭಾರತ ದೇಶದಲ್ಲಿ ನಂಬರ್ ಒನ್. ಅದರಲ್ಲಿ ಕರ್ನಾಟಕ ಅಂದರೆ ಅದು ಎತ್ತಿದ ಕೈ. ಶಿಕ್ಷಣಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಸೈಂಟಿಸ್ಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಅಥವಾ ಯಾವುದೇ ಉದ್ದಿಮೆಯಲ್ಲಿ ಇಡೀ ಪ್ರಪಂಚದಲ್ಲಿ ಯಾರನ್ನ ಮುಂದೆ ಇದ್ದಾರೆ ಅಂದರೆ ಅದು ನಮ್ಮ ಭಾರತ ದೇಶ. ಅದರಲ್ಲಿ ಕರ್ನಾಟಕ ಆಯ್ತಾ. ಅದರಲ್ಲಿ ಫ್ರೀಯಾಗಿ ಏನು ಇವಾಗ ಪ್ರೈವೇಟು ಕಾಲೇಜಸ್, ಸ್ಕೂಲ್ಸ್ ಎಲ್ಲ ಇದು, ಅದೇ ರೀತಿಯೇ ಗೌರ್ಮೆಂಟ್ ಅವರು ಪ್ರತಿಯೊಂದು ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ಇದು 94 ಇರೋದು 100 ಬರುತ್ತೆ, 100% ಬರುತ್ತೆ. ಇನ್ನೂ ಒಳ್ಳೆ ಒಂದು ಗುಣಮಟ್ಟ ಸಿಕ್ಕತ್ತೆ, ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆ ಭವಿಷ್ಯ ಸಿಕ್ಕತ್ತೆ, ಭವಿಷ್ಯ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲಿನ ಶಿಕ್ಷಣನೂ ಈಗಿನ ಶಿಕ್ಷಣ ಹೇಗಿದೆ, ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಮೊದಲಿರುವಂತಹ ಶಿಕ್ಷಣ ಈಗ ಇದೆಯಾ? ಈಗಿನ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿದೆ, ಏನು ಅನಿಸುತ್ತೆ? ನೋಡಿ, ಖಂಡಿತ ಇದೆ. ಈಗ ಟೋಟಲ್ ನಮಗೆ ಯಾವಾಗ ಇದು ಏನು ಸಂವಿಧಾನ ಜಾರಿ ಆಯಿತು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಫಸ್ಟು ಊರಿಗೆ ಒಬ್ಬ ಶಾನುಭೋಗ್ರು ಇದ್ದರು. ಈಗ ಊರಿನಲ್ಲಿ ಎಲ್ಲರೂ ಶಾನುಭೋಗ್ರು, ಎಲ್ಲರೂ ಓದಿರ್ತಾರೆ. ಪ್ರತಿಯೊಂದು ಮನೆಯಲ್ಲಿ ವಿದ್ಯಾಭ್ಯಾಸ ತಗೊಂಡು ಎಜುಕೇಟೆಡ್ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಮುಂದಿಂದು ಒಂದು 100 ವರ್ಷ 70 ವರ್ಷ ಆವಾಗ ಇವಾಗ ನೀವು ನೋಡಿದರೆ ಈಗ ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅದೇ ರೀತಿಯೇ ಬಂದ್ಬಿಟ್ಟು ಈಗ ಇಡೀ ಪ್ರಪಂಚದಲ್ಲಿ ನಾವು ಕಂಪೇರ್ ಮಾಡಿದರೆ ನಮ್ಮ ಭಾರತ ದೇಶ, ಕರ್ನಾಟಕ ನಂಬರ್ 1ನಲ್ಲಿದೆ. ಓಕೆ ಸರ್, ಈಗಾಗಲೇ SLC ರಿಸಲ್ಟನ್ನು ತೆಗೆದುಕೊಳ್ಳೋದಾದರೆ ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಬಹಳಷ್ಟು ಮಕ್ಕಳು ಫೇಲ್ ಆಗಿರುವಂಥದ್ದು. ಈಗ ಹಿಂದಿ ಗ್ರೇಡಿಂಗ್ ವಿಚಾರ ಬಂತು, ಹಿಂದಿನ ತೆಗೆದಾಕಬೇಕು, ಅಂಕ ಕೊಡೋದು, ಆ ವಿಚಾರಗಳೆಲ್ಲ ಬಂತು. ಬಟ್ ಕನ್ನಡದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಇಂಗ್ಲೀಷ್ನ ವ್ಯಾಮೋಹ ಇಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ಬಹಳಷ್ಟು ಜನ ಕನ್ನಡಿಗರಿದ್ದಾರೆ, ಕನ್ನಡದಲ್ಲೇ ಓದೋರಿದ್ದಾರೆ, ಹಳ್ಳಿಗಳಲ್ಲಿ ಕೂಡ ಕನ್ನಡ ಮೀಡಿಯಂ ಇರುವಂಥದ್ದು. ಆದರೆ ಸಿಟಿ ಲೈಫಲ್ಲಿ ಕನ್ನಡ ಅನ್ನೋದು ಎಲ್ಲೋ ಒಂದು ಕಡೆ ಕಡೆಗಣನೆ ಆಗ್ತಾ ಇದೆಯಾ, ಹೇಗೆ? ನೋಡಿ ಮೇಡಮ್, ಲ್ಯಾಂಗ್ವೇಜ್ ಬಂದ್ಬಿಟ್ಟು ಆ ಕಂಟ್ರಿಗೆ, ಆ ಸ್ಟೇಟ್ಗೆ ಇದಾಗುತ್ತೆ. ಈಗ ನಮ್ಮಲ್ಲಿ ಬಂದ್ಬಿಟ್ಟು ಹಳ್ಳಿನಲ್ಲೂ ಬಂದ್ಬಿಟ್ಟು ಕನ್ನಡ ಓದ್ತಾರೆ, ಕನ್ನಡ ಮೀಡಿಯಮ್ ಇರುತ್ತೆ. ಈಗ ಮುಂದೆ ಹೋಗ್ತಾ 7th ಬರ್ತಾರೆ, ಇಂಗ್ಲೀಷ್ ಬರ್ತಾರೆ, SLCಗೆ ಬರ್ತಾರೆ, ಮತ್ತು ಡೆವಲಪ್ ಮಾಡ್ಕೊಳ್ತಾರೆ. ಯಾವಾಗ ಹೊರಗಡೆ ಹೋಗಬೇಕು, ಹೊರಗಡೆ ಕಂಟ್ರಿಗೆ ಹೋಗ್ಬೇಕು ಅನ್ನೋವಾಗ ಆವಾಗ ಚೇಂಜ್ ಮಾಡ್ಕೊಳ್ತಾರೆ, ಡೆವಲಪ್ ಮಾಡ್ಕೊಳ್ತಾರೆ. ಒಂದು ಸತಿ ವಿದ್ಯಾಭ್ಯಾಸ ಬಂದುಬಿಟ್ರೆ, ಒಂದು ಸತಿ ಎಜುಕೇಟೆಡ್ ಆಗಿಬಿಟ್ರೆ, ಇದು ಲ್ಯಾಂಗ್ವೇಜ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬ ಏನು ದೊಡ್ಡ ಕಷ್ಟ ಅಲ್ಲ. ಕನ್ನಡದಿಂದ ಹಿಂದಿ, ಹಿಂದಿಯಿಂದ ಇಂಗ್ಲೀಷಿಂದ ಫ್ರಾನ್ಸ್ ಮಾತಾಡೋದು ಅಥವಾ ಓದೋದು ಇದೆಲ್ಲ ಏನು ಕಷ್ಟ ಆಗಲ್ಲ. ಫಸ್ಟು ಒಂದು ಸ್ಟೇಜ್ಗೆ ಬಂದುಬಿಡ್ಬೇಕು. ಫಸ್ಟು SLC ಈಗ 94%, ಇಟ್ಸ್ ಫ್ಯಾಂಟಾಸ್ಟಿಕ್ಕು 94%. ಇನ್ನೂ ಒಂದು ಸ್ವಲ್ಪ ಆದರೆ 99% ಬರುತ್ತೆ. ತುಂಬ ಉತ್ತಮವಾಗಿದೆ ಕರ್ನಾಟಕ. ನಾವು ಏನೋ ಮುಂದಿಂದ ಈಗಿಂದ ಏನು ನಾವು ನೋಡಿದ್ರೆ ಈಗಿನ ಮಕ್ಕಳು, ಈಗಿಂದ ಒಂದು ಸಿಸ್ಟಮು ತುಂಬ ಚೆನ್ನಾಗಿದೆ. ಬೇರೆ ಕಂಟ್ರಿಗೆ ನಾವು ಲಂಡನ್ನು ಅಥವಾ ಬೇರೆ ಕಂಟ್ರಿ ಇಂಗ್ಲೆಂಡ್ಗೆಲ್ಲ ನಾವು ಕಂಪೇರ್ ಮಾಡಿದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ, ಡೆವಲಪ್ ಆಗ್ತಾಯಿದೆ. ಮಕ್ಕಳಿಗಾಗಿರ್ಬೋದು, ಪೋಷಕರಿಗೆ ಏನು ಕಿವಿ ಮಾತು ಹೇಳ್ತೀರಿ? ಯಾಕಂದರೆ ಕೆಲವೊಂದು ಪೇರೆಂಟ್ಸ್ ನನ್ನ ಮಗ ಇಷ್ಟು ಕಡಿಮೆ ರಿಸಲ್ಟ್ ಪಡೆದ್ನಲ್ಲ ಅಂತ ಒತ್ತಡ ತರ್ತಾರೆ. ಮಕ್ಕಳು ಹಾಗೆ ಎಜುಕೇಷನ್ ಬದಲು ಮೊಬೈಲ್, TV ಇದಕ್ಕೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ. ಆ್ಯಸ್ ಎ ಬಿಸ್ನೆಸ್ ಪರ್ಸನ್ ಆಗಿ ಏನು ಕಿವಿ ಮಾತು ಹೇಳ್ತೀರಿ? ಯಾಕಂದರೆ ನೀವು ಕೂಡ ಇಲ್ಲಿವರೆಗೆ ಬಂದಿದ್ದೀರಂದರೆ ಎಜುಕೇಷನ್ ಕೂಡ ಪಡೆದು ತದನಂತರ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೀರಾ, ಏನು ಹೇಳ್ತೀರಾ? ನೋಡಿ, ಮಕ್ಕಳಿಗೆ ಹೇಳೋದು ಏನಂದರೆ, ನೀವು ಯಾವ ಟೈಮ್ನಲ್ಲಿ ಏನನ್ನು ಮಾಡಬೇಕು ಅದು ಮಾಡಲೇಬೇಕು. ಮಕ್ಕಳೀಗ ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕು, ಅದ್ರ ಜೊತೆಗೆ ಓದಲೇಬೇಕು. ಯಾವಾಗ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೋ ಆವಾಗ ನೀವು ದೊಡ್ಡವರಾಗಿ ತುಂಬ ದೊಡ್ಡ ವ್ಯಕ್ತಿ ಆಗ್ತೀರ. ದೊಡ್ಡ ವ್ಯಕ್ತಿ ಆದರೆ ದೊಡ್ಡ
ಕೆಲಸ ಸಿಕ್ಕತ್ತೆ, ಒಳ್ಳೆ ದೊಡ್ಡ ದೊಡ್ಡ ಪೋಸ್ಟ್ ಸಿಕ್ಕತ್ತೆ. ಅದ್ರಲ್ಲಿ ಸಿಕ್ಕಿದಾಗ ಏನಾಗುತ್ತೆ, ನಿಮ್ಗೆ ಸಂಬಳ ಆಗಲಿ ಫೆಸಿಲಿಟೀಸ್ ಆಗಲಿ ಒಳ್ಳೆ ಗೌರವ ಸಿಕ್ಕತ್ತೆ. ಅದರಿಂದ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ, ನಿಮಗೆ ವಿದ್ಯಾಭ್ಯಾಸನೇ ಮಸ್ಟ್ ಆ್ಯಂಡ್ ಶುಡ್ಡು ಬೇಕೇ ಬೇಕು. ಆ ವಿದ್ಯಾಭ್ಯಾಸ ಬಂದರೆ ನಿಮ್ಮ ಸ್ಕಿಲ್ ಬೆಳೆಯುತ್ತೆ, ನಿಮ್ಮ ಸ್ಕಿಲ್ ಬೆಳೆದರೆ ನಿಮಗೂ ಎಲ್ಲ ಕಡೆ ನಿಮಗೆ ಕೆಲಸ ಸಿಕ್ಕತ್ತೆ, ಒಳ್ಳೆ ಗೌರವ ಸಿಕ್ಕತ್ತೆ, ಒಳ್ಳೆ ಮರ್ಯಾದೆ ಸಿಕ್ಕತ್ತೆ, ಒಳ್ಳೆ ಸ್ಥಾನಮಾನ ಸಿಕ್ಕತ್ತೆ ಅಂತ ಮಕ್ಕಳಿಗೆ ಕಿವಿ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, SSLC ಪರೀಕ್ಷೆಯ ಫಲಿತಾಂಶ ಬಂದಿದೆ. ಸಂತೋಷ. ಅತಿ ಹೆಚ್ಚು ಕನ್ನಡ ಶಾಲೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಸಂತೋಷ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಒಂದಿದೆ ನೋಡಿ ಸ್ನೇಹಿತರೆ. ನಾವೆಲ್ಲ ಕನ್ನಡ ನೆಲ ಜಲ ಕನ್ನಡಕ್ಕೋಸ್ಕರ ಇವತ್ತು ನಾವು ಹೋರಾಡ್ತಾ ಇದ್ದೇವೆ. ಕನ್ನಡ ಉಳಿಸಲು ಬೆಳೆಸಲು ಹೋರಾಡ್ತಾ ಇದ್ದೇವೆ. ಆದರೆ ಇವತ್ತಿನ SSLC ಏನು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಲವಾರು ಜನಗಳ ಜೊತೆಗೆ ಇವತ್ತು ಅನುತ್ತೀರ್ಣರಾದರು. ಇವತ್ತೇನು SSLC ಪರೀಕ್ಷೆಯಲ್ಲಿ ನಮ್ಮ ಏನು ಪ್ರಥಮ ಭಾಷೆ ಕನ್ನಡ ಭಾಷೆಯಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಇವತ್ತು ನಪಾಸಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಕನ್ನಡದ ಬಗ್ಗೆ ಇರುವ ಪೋಷಕರ ಒಂದು ನಿರ್ಲಕ್ಷ್ಯ, ಜೊತೆಗೆ ಕನ್ನಡದ ಬಗ್ಗೆ ಇರುವ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂದರೆ ಪೋಷಕರ ಜೊತೆಗೆ ಶಿಕ್ಷಕರಿಗೂ ಕೂಡ ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ಇದೆ. ಏನು ಮಹಾಬಿಡು ಕನ್ನಡ ಮಾತಾಡ್ತಾನೆ, ಕನ್ನಡ ಬರೆದು ಬಿಡ್ತಾನೆ, ಏನು ಮಹಾಬಿಡು ಕನ್ನಡ ಆಗುತ್ತೆ. ಇವತ್ತು ಏನಾಗ್ಬಿಟ್ಟಿದೆ, ನಮ್ಮ ಒಂದು ಪೋಷಕರಲ್ಲಿ ಅಮ್ಮ ಅಪ್ಪ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಅವ್ರಿಗೆ, ಮಮ್ಮಿ ಡ್ಯಾಡಿ ಅಂತಲೇ ಕರಿಬೇಕು. ಈ ರೀತಿಯ ಒಂದು ಮನೋಭಾವದಿಂದ ಎಲ್ಲದನ್ನೂ ತೋರಿಸ್ತಾರೆ. ಇಂಗ್ಲೀಷ್ ಓದಿಸ್ತಾರೆ, ಹಿಂದಿ ಓದಿಸ್ತಾರೆ, ಎಲ್ಲ ಓದಿಸ್ತಾರೆ ಪೋಷಕರು. ಕನ್ನಡ ಭಾಷೆಯನ್ನು ಮಕ್ಕಳು ಹೇಗೋ ಬರೀತಾರೆ ಬಿಡು ಅಂತ ನಿರ್ಲಕ್ಷ್ಯ ವಹಿಸೋದ್ರಿಂದ ಇವತ್ತು ಕನ್ನಡದಲ್ಲಿ 19,000 ಮಕ್ಕಳು ಫೇಲ್ ಆಗಿದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ನಾವೇನೆ. ಇವತ್ತು ನೋಡಿ, ನಮ್ಮ ಕನ್ನಡ ಭಾಷೆಗೆ ಇವತ್ತು ಒತ್ತು ಕೊಡುವುದರಲ್ಲಿ ಕೆಲ ಶಿಕ್ಷಕರಲ್ಲಿ ಕೊರತೆ ಇದೆ. ನಾವು ಸುಮಾರು ಗಮನಿಸಿರೋ ಪ್ರಕಾರ ಶಿಕ್ಷಕರ ಕೊರತೆ ಇದೆ, ಕನ್ನಡ ಶಿಕ್ಷಕರ ಕೊರತೆ ಇದೆ ಶಾಲೆಗಳಲ್ಲಿ. ಕನ್ನಡ ಶಿಕ್ಷಕರು ಸರಿಯಾಗಿದ್ದರೂ ಕೂಡ ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರುತ್ತಿಲ್ಲ. ಅವರಿಗೆ ಬೇರೆ ಬೇರೆ ಡ್ಯೂಟಿಗಳು ಕೊಡ್ತಾ ಇದ್ದಾರೆ. ಕನ್ನಡ ಶಿಕ್ಷಕರನ್ನ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ, ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲವು ಕಡೆ ತಗೊತಾ ಇದ್ದಾರೆ. ಕನ್ನಡ ಶಿಕ್ಷಕರ ಕೊರತೆ ಇದೆ. ಇದನ್ನೆಲ್ಲ ಸರಿ ಮಾಡಬೇಕಾದ ಸರ್ಕಾರ ಇವತ್ತು ಕಣ್ಣು ಮುಚ್ಚಿ ಕೂತಿದೆ, ಇದನ್ನು ಮಾಡ್ತಾ ಇಲ್ಲ. ಯಾಕೆ ನಾವು ಇವತ್ತು ಮಾನ್ಯ ಶಿಕ್ಷಣ ಸಚಿವರು ಇವತ್ತು ಇಷ್ಟು ಜನ ಮಕ್ಕಳು ಪಾಸಾಗಿದ್ದಾರೆ ಅಂತ ಸಂತೋಷವಾಗಿ ಪ್ರೆಸ್ ಮೀಟ್ ಮಾಡಿದರು. ಇಷ್ಟು 19,000 ವಿದ್ಯಾರ್ಥಿಗಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಎನ್ನುವ ಒಂದು ಮಾತನ್ನು ಅವ್ರು ಯಾವಲ್ಲೂ ಕೂಡ ಹೇಳಿಲ್ಲ. ನೀವೆಲ್ಲ ಏನು ಪತ್ರಿಕೆಯವರು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೇವೆ, ನಾವು ಹೇಳ್ತೇವೆ ಅಂತ ಹೇಳಿದ್ದಾರೆ. ಇದು ನೋಡಿ, ಎಲ್ಲರೂ ಪ್ರಶ್ನೆ ಮಾಡಿದ ಮೇಲಲ್ಲ, ಕನ್ನಡದ ಬಗ್ಗೆ ಕಳಕಳೆ ಸರ್ಕಾರಕ್ಕೂ ಇರಬೇಕು, ಶಿಕ್ಷಕರಿಗೂ ಇರಬೇಕು, ಜೊತೆಗೆ ಪೋಷಕರಿಗೂ ಇರಬೇಕು. ಆಮೇಲೆ ಕನ್ನಡ ಭಾಷೆ ಕಲ್ತ್ರನೇ ಇವತ್ತು ಕರ್ನಾಟಕದಲ್ಲಿ ಉದ್ಯೋಗ ಎನ್ನುವ ಒಂದು ಸರ್ಕಾರದ ನೇಮ ಏನಾದರೂ ಇದ್ದರೆ ಇವತ್ತು ಆ ಒಂದು ಪೋಷಕರಲ್ಲೂ ಕನ್ನಡದ ಭಾಷೆಯ ಬಗ್ಗೆ ಅಭಿಮಾನ ಬರುತ್ತೆ, ಕನ್ನಡ ಭಾಷೆ ಕಲಿಲೇಬೇಕು ಅನ್ನೋದು ಬರುತ್ತೆ. ಈ ಬಾರಿ ಕನ್ನಡದಲ್ಲಿ SSLC ವಿದ್ಯಾರ್ಥಿಗಳು ಬಹುತೇಕ ಜನ ಫೇಲ್ ಆಗಿದ್ದಾರೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಎಜುಕೇಷನ್ಗೆ ಎಷ್ಟು ಒತ್ತು ಕೊಡ್ತಾ ಇದೆ, ನಿಮ್ಮ ಗೌರ್ಮೆಂಟ್ ಇದ್ದಾಗ ಎಷ್ಟು ಎಜುಕೇಷನ್ಗೆ ಒತ್ತು ಕೊಡ್ತಾ ಇದ್ರೆ, ಕನ್ನಡದಲ್ಲಿ ಎಷ್ಟೋ ಮಕ್ಕಳು ಫೇಲ್ ಆಗಿದ್ದಾರೆ. ಯಾಕೆ ರೀಸನ್ ಇರ್ಬೋದು ಸರ್? ನೋಡಿ, ಈ ಸರ್ಕಾರ ಬಂದ ನಂತರ ಎಲ್ಲ ಆಯಾಮಗಳಲ್ಲೂ ಕೂಡ ಸೋತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ಹಿಂಜರಿತಕ್ಕಂಥದ್ದು, ಯಾವುದೇ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಮತ್ತು ಅದರಲ್ಲೂ ಮುಖ್ಯವಾಗಿ ಒಂದು ಆರೋಗ್ಯ ಮತ್ತು ಶಿಕ್ಷಣ, ಇವೆರಡು ಕ್ಷೇತ್ರ ಭಾಳ ಮುಖ್ಯ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದನ್ನು ತಗೊಂಡೋಗ್ತಕ್ಕಂಥದ್ದು ಮತ್ತು ಸರ್ಕಾರ ಇದಕ್ಕೆ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಅದರ ಕರ್ತವ್ಯ. ಆದರೆ ಈಗಿರ್ತಕ್ಕಂಥ ಸರ್ಕಾರ, ಈಗಿರ್ತಕ್ಕಂಥ ಸಚಿವರುಗಳು ಅವರ ಆದ್ಯತೆ ಬರೀ ಆ ಗ್ಯಾರಂಟಿಗಳನ್ನು ತಲುಪಿಸ್ತಕ್ಕಂಥ ಕೆಲಸದಲ್ಲಿ ಅವರು ಎಷ್ಟು ಆಸಕ್ತಿ ಇದೆಯೋ ಗೊತ್ತಿಲ್ಲ. ಯಾಕೆಂದರೆ ಅದು ಕೂಡ ತಲುಪ್ತಾ ಇಲ್ಲ. ಅದನ್ನು ದಿನ ಬೆಳಗ್ಗೆ ಎದ್ದು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಇವರು ಮುಖ್ಯವಾಗಿ ಯಾವ್ದ್ರ ಮೇಲೆ ಆದ್ಯತೆಯನ್ನು ಕೊಡಬೇಕು, ಒತ್ತನ್ನು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಆರೋಗ್ಯ ಮತ್ತು ಇನ್ನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ನಾನು ದಿನ ನೋಡ್ತಾ ಇರ್ತೀನಿ. ಅಲ್ಲಿ
ನಮ್ಮ ಶಾಲೆ ಬಂದಾಗಿದೆ, ಇಲ್ಲಿ ಶಾಲೆ ಮುಚ್ಚೋಗಿದೆ, ಇಲ್ಲಿ ಶಿಕ್ಷಕರಿಲ್ಲ, ಇಲ್ಲಿ ಶಿಕ್ಷಕರಿಗೆ ಏನೋ ಸಮಸ್ಯೆ ಆಗಿದೆ. ಇದೇ ರೀತಿ ವಾಹಿನಿಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಂದರೆ ಯಾವುದೂ ಕೂಡ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಕ್ಕಂಥ ಒಂದು ನ್ಯೂಸನ್ನು ನಾವು ನೋಡ್ತಾನೆ ಇಲ್ಲ. ಹಾಗಾಗಿ ಈಗಿನ ಶಿಕ್ಷಣ ಸಚಿವರಿಗೆ ಮತ್ತು ನಾನು ಆರೋಗ್ಯ ಸಚಿವರಿಗೆ ಹೇಳ್ತೀನಿ, ದಯಮಾಡಿ ತಮ್ಮ ಕೆಲಸಗಳಲ್ಲಿ ತಾವು ನಿರತರಾಗಿ ಚೆನ್ನಾಗಿ ಕೆಲಸ ಮಾಡಿ. ಯಾಕೆಂತಂದರೆ ಜನ ಭಾಳ ಬೇಸತ್ತೋಗಿರ್ತಕ್ಕಂಥದ್ದು, ಭಾಳ ಕಷ್ಟದಲ್ಲಿದ್ದಾರೆ. ಹಾಗಾಗಿ ನೀವು ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೆ ಶಿಕ್ಷಣಕ್ಕೆ ಭಾಳ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂಚೆ ಕೇಂದ್ರ ಸರ್ಕಾರದಲ್ಲಿ ವಾಜಪೇಯಿ ಅವರು ಇದ್ದಾಗ ಸರ್ವ ಶಿಕ್ಷಣ ಅಭಿಯಾನ ಅಂಥೇಳಿ ಭಾಳ ಒತ್ತನ್ನು ಕೊಟ್ಟು ಶಿಕ್ಷಣಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಒಂದು ಬಜೆಟನ್ನು ಇಟ್ಟಂಥವ್ರು ವಾಜಪೇಯಿ ಅವರು. ಹಾಗಾಗಿ ಅಲ್ಲಿಂದ ಬಂದಿರತಕ್ಕಂಥ ಆ ಒಂದು ಬಳುವಳಿ ಇಲ್ಲಿ ರಾಜ್ಯ ಸರ್ಕಾರ ದಿನ ನೋಡಿದ್ರೆ ಈಗ ಹಿಂದಿ ಬಗ್ಗೆ ಒಂದು ಹೊಸ ಒಂದು ಧೋರಣೆಯನ್ನು ತಗೊಂಡ್ರು. ಅದು ಯಾವಾಗ ತಗೊಂಡ್ರು? ಇದನ್ನ ಎಕ್ಸಾಮ್ ಎಲ್ಲ ಅನೌನ್ಸ್ ಮಾಡಿದ್ಮೇಲೆ ಅದನ್ನ ತಗೊಂಡ್ರು ನಿರ್ಧಾರನ. ಯಾವಾಗ ನಿರ್ಧಾರ ತಗೋಬೇಕು ಅನ್ನೋದು ಕೂಡ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಇಲ್ದಿರತಕ್ಕಂಥ ಒಂದು ಸರ್ಕಾರ. SLC ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಾ? 94% ಬಂದಿದೆ, ಹೌದು, ಖುಷಿಯ ವಿಚಾರ. ಆದರೆ ಕನ್ನಡದಲ್ಲಿ ಬಹುತೇಕ ಮಂದಿ ಫೇಲ್ ಆಗಿದ್ದಾರೆ. ಆಮೇಲೆ ಗ್ರೇಡಿಂಗ್ ವಿಚಾರದಲ್ಲಿ ಕೂಡ ಬಹಳಷ್ಟು ಚರ್ಚೆಗಳಿದ್ದಿದ್ದು. ಒಬ್ಬರು ಪ್ರಾಧ್ಯಾಪಕರಾಗಿ ಏನು ಹೇಳ್ತೀರಾ? ಮಕ್ಕಳ ಎಜುಕೇಷನಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಡೀತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಮೊದಲಿಂದ ಮೇಡಮ್ ಇವತ್ತು SLC ಏನು ಫಲಿತಾಂಶ ಬಂದಿದೆ ಮೊದಲಿಗಿಂತ ಉತ್ತಮವಾಗಿದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ಅಂದರೆ ಇಲಾಖೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ ಬಂದಿದೆ. ಬಟ್ SLC ಅನ್ನುವಂಥದ್ದು ಅದಕ್ಕಿಂತ ಪೂರ್ವದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಣ ಇದೆಯಲ್ಲ, ಅಲ್ಲಿಯ ಗಟ್ಟಿಯ ಕೊರತೆಯಿಂದಾಗೂ ಸ್ವಲ್ಪ ಸಾಧ್ಯತೆಗಳಿರ್ತದೆ. ಏನಾಗ್ತದೆ, ನಿಮಗೆ ಹೈಸ್ಕೂಲಲ್ಲಿ ಬಂದಾಗ ಸಬ್ಜೆಕ್ಟ್ಗೊಬ್ಬ ಟೀಚರ್ಸ್ ಇರ್ತೀವಿ, ಅವ್ರು ಪ್ರಾಥಮಿಕ ಅಂತ ಬಂದಾಗ ಆ ಥರ ಇಲ್ಲ. ನಿಮ್ಗೆ 1ರಿಂದ 7ಕ್ಕೆ ಇಬ್ಬರೇ ಶಿಕ್ಷಕ ಕಲಿಸುವಂಥ ಪರಿಸ್ಥಿತಿ ಇರ್ತದೆ. ಸೊ ಅಲ್ಲಿ ಬೇಸ್ಮೆಂಟಲ್ಲಿ ಒಂದು ಸ್ವಲ್ಪ ತೊಂದರೆ ಆದಾಗ ನಿಮಗೆ SLC ರಿಸಲ್ಟಲ್ಲಿ ನಮಗೆ ಗೊಂದಲ ಆಗ್ತದೆ. ನೀವು ಹೇಳಿದಾಗೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಈ ಸಬ್ಜೆಕ್ಟ್ಗಳಲ್ಲಿ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯದ ಕೊರತೆ ಇರ್ತದೆ. ಆದಾಗ್ಯೂ ಕೂಡ ಇಲಾಖೆ ಅನೇಕ ಯೋಜನೆ ತರುವ ಮೂಲಕ ಮತ್ತು ನಮ್ಮ ಶಿಕ್ಷಕರು ನಿಮ್ಗೆ ಗೊತ್ತಿರಲಿ 10th 9th and 10th ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ಮುಖ್ಯ ಶಿಕ್ಷಕರೊಟ್ಟಿಗೆ ಆ ವಿಷಯ ಶಿಕ್ಷಕರು ಕೂಡ ಕಷ್ಟಪಡ್ತಾ ಇದ್ದಾರೆ. ವರ್ಷ ಪೂರ್ತಿ ಆ ಮಕ್ಕಳಿಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಬುನಾದಿಯಲ್ಲಿ ಒಂದಷ್ಟು ಗೊಂದಲ ಇರೋದ್ರಿಂದ ಸ್ವಲ್ಪ ನೀವು ರಿಸಲ್ಟಲ್ಲಿ ಒಂಚೂರು ನೀವು ಹೇಳಿದಂಗೆ ಬರವಣಿಗೆ ಇರ್ಬೋದು ಮತ್ತು ಗಣಿತ ಇರ್ಬೋದು, ಆ ವಿಷಯ ಕಷ್ಟ ಆಗ್ತಿರ್ಬೋದು. ಆದರೆ ಓವರಾಲ್ ಆಗಿ ಮೊದಲಿನ ವ್ಯವಸ್ಥೆಗೂ ಈ ವ್ಯವಸ್ಥೆಗೂ ಒಂದಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಓದಬೇಕಾದ ಸಂದರ್ಭದಲ್ಲಿ ನಮಗೆ ಹೊಡೆದು ಕಲಿಸುವಂತಹ ಮೇಷ್ಟ್ರುಗಳಿದ್ದರು, ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮಗೆ ನಾವು ಕಣ್ಣು ಬಿಟ್ಟು ನೋಡುವ ಹಾಗೆಯೂ ಇಲ್ಲ. ಹಾಗಾಗಿ ಇವೆಲ್ಲ ಕಾರಣಗಳೆಲ್ಲ ಸಣ್ಣ ಸಣ್ಣ ಕಾರಣಗಳು ತುಂಬ ಇದ್ದಾವೆ. ಆದಾಗ್ಯೂ ಕೂಡ ನಾವು ಮತ್ತು ಇಲಾಖೆ ಒಟ್ಟು ಸೇರಿಕೊಂಡು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡ್ತಿದ್ದೀವಿ. ನೀವು ಹೇಳಿದಾಗೆ ಆ ಸಣ್ಣ ತಪ್ಪುಗಳನ್ನು ಕೂಡ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಏನು ಮೂಲಭೂತ ಸ್ಕಿಲ್ಗಳಿದ್ದಾವೆ ಮಕ್ಕಳಿಗೆ, ಓದು ಬರಹ ಲೆಕ್ಕ ಇವೆಲ್ಲ ಕಂಪಲ್ಸರಿ ಬರುವಂಥದ್ದು. ಇವುಗಳನ್ನು ಮಗು ಕಲಿತ್ರೆ ಅಂಕಗಳು ಅನ್ನುವಂಥದ್ದು ಬರೀ ಮಾರ್ಕ್ಸ್ ಕಾರ್ಡಿಗೆ ಮಾತ್ರ ಸೀಮಿತ. ಬದುಕಿನಲ್ಲಿ ಮಕ್ಕಳಿಗೆ ಕೌಶಲ್ಯದ ಮತ್ತು ಮೌಲ್ಯಯುತ ಶಿಕ್ಷಣದ ಅವಶ್ಯಕತೆ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಸರಿಪಡಿಸ್ಕೊಂಡು ಇನ್ನೊಂದಷ್ಟು ಮಕ್ಕಳಿಗೆ SLC ಮಕ್ಕಳಿಗೆ 1ರಿಂದ 9ನೇ ತರಗತಿಯ ಭದ್ರ ಬುನಾದಿಯೊಂದಿಗೆ 10ನೇ ತರಗತಿಗೆ ಹೋದಾಗ ಮಾತ್ರ ನೀವು ಹೇಳುವ ರಿಸಲ್ಟ್ ಪರಿಪೂರ್ಣ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಇದಾಗಿತ್ತು ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು. ಹೀಗಾಗಲೇ ಶಾಲೆಯಲ್ಲಿ ಏನಾಗ್ತಿದೆ, SLC ಫಲಿತಾಂಶ ಇಷ್ಟು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಯಾಕೆ ಅಷ್ಟು ಫೇಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕನ್ನಡ ಪರ ಹೋರಾಟಗಾರರು ಕೂಡ ಇದರ ಬಗ್ಗೆ ಮಾತಾಡ್ತಾ ಹೋದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.